ಹಾಂ, ಇಲ್ಲಿ ಎ ಮತ್ತು ಬಿ ಒಂದು ಸ್ಥಳದಿಂದ ಹೊರಟು ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಏನು 3 ಗಂಟೆಯಲ್ಲಿ ತಲುಪಿದನು. ಬಿಯು 4 ಗಂಟೆಯಲ್ಲಿ ತಲುಪಿದನು. ಹಾಗಾದರೆ ಆ ಸ್ಥಳವನ್ನು ಮೊದಲು ತಲುಪಿದವರು ಯಾರು? ಒಂದು ಎ ಸ್ಥಳದಿಂದ ಅಂದರೆ ಎದಿಂದ ಬಿಯ ದೂರವನ್ನು ಇಬ್ರು ಕೂಡಿ ಹೊಂಟಾರ ವೇಗದಾಗ. ಎ ಏನು ಮಾಡ್ತಾನೆ, 3 ಗಂಟೆದಾಗ ತಲುಪ್ತಾನೆ. ಆಮೇಲೆ ಬಿ ಏನಂದ್ರೆ 4 ಗಂಟೆದೊಳಗೆ ತಲುಪಿದ್ರೆ ಯಾರು ವೇಗವಾಗಿ ಹೋದರು, ಯಾರ್ದು ಸಮಯ ಕಡಿಮೆ ಬರ್ತದ ಅವನು ವೇಗ ಹೆಚ್ಚು ಹೋಗಿರ್ತಾನ. ಈಗ ಒಂದು ಉದಾಹರಣೆ, 40 ನಿಮಿಷನಾಗ ಹೋಗಿ ಮುಟ್ಟಿದವ ವೇಗ ಹೋಗ್ತಾನೋ, ಇನ್ನು 60 ನಿಮಿಷನಾಗ ಹೋಗಿ ಮುಟ್ಟಿದವ ವೇಗ ಹೋಗಿರ್ತಾನೋ. 40 ನಿಮಿಷನಾಗ ಹೋಗಿ ಮುಟ್ಟಿದವ ವೇಗವಾಗಿ ಹೋಗಿರ್ತಾನೆ. ಹಂಗೆ ಸಮಯ ಕಡಿಮೆ ಆಯಿತು ಅಂತಂದ್ರೆ ವೇಗ ಜಾಸ್ತಿ ಅದ ಅಂತ ತಿಳ್ಕೊ. ಸಮಯ ಹೆಚ್ಚಾಯ್ತು ಅಂತಂದ್ರೆ ವೇಗ ಕಡಿಮೆ ಅದ ಅಂತ ತಿಳ್ಕೊ. ಮೊದಲು ಬೇಸಿಕ್ ಗಣಿತಗಳು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಆದರೆ ಈಗೇನು ನಿಮಗೆ ಹೊಸ ವಿಡಿಯೋಗಳು ಏನು ನವೋದಯ ಸಂಬಂಧಿಗೆ ನಾ ಹಾಕ್ಲಿಕ್ಕತ್ತನಲ್ಲ, ಪ್ರತಿ ವರ್ಷ ನೀವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ಕೊತ ಹೋಗೋದಿರ್ತದೆ. ಪರ್ಮನೆಂಟ್ ಏನು ಕೆಲವೊಂದು ಇನ್ನೊಂದು 3-4 ತಿಂಗಳದೊಳಗೆ ಎಲ್ಲ ಅಭ್ಯಾಸ ಮುಗೀತು ಅಂತಂದ್ರೆ ನಿಮಗೆ ಏನಾಗ್ತದ, ಯಾವ ಗಣಿತ ಎಲ್ಲದ, ಎಷ್ಟನೇ ವಿಡಿಯೋದಾಗದ ಎಲ್ಲ ಡೀಟೇಲ್ಸ್ ಬರ್ತದ. ಈಗ ಸದ್ಯ ನೀವು ಈಗ ಇನ್ನೂ ನಾವು ರೆಡಿ ಮಾಡಿ ಹಾಕ್ಲಿಕ್ಕೀವಿ. ಇಂಥ ಅಭ್ಯಾಸನ ನೀವು ಲಕ್ಷ್ಯ ಕೊಟ್ಟು ಮಾಡಬೇಕು, ನೋಡಬೇಕು. ಈಗ ನಮಗೆ ಈಗ ಏನು ಹೇಳ್ತಾನವ, ಈಗ ಮಾನಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವು. ನೋಡ್ರಿ, 12 ಗಂಟೆ ಎಂದರೆ ಗಂಟೆ ಕೇಳಂದ್ರೆ ನಿಮಿಷನಾಗ ಕೇಳ್ಬೋದು, ಸೆಕೆಂಡಿನಾಗ ಕೇಳ್ಬೋದು. 12 ಗಂಟೆ ಅಂದಾನೆ ನೀವು ಸೆಕೆಂಡುಗಳು ಎಷ್ಟಾಗ್ತಾವ ಅದನ್ನು ಬರಿಬೇಕಾಗ್ತದೆ. ಅದನ್ನು ವಿಚಾರ ಮಾಡಿ ಗಣಿತಗಳನ್ನು ನವೋದಯದಲ್ಲಿ ಮಾಡೋದು. ನಿಮಿಷ ಕೇಳ್ಯಾನ ಅಂದ್ರೆ ಬಹಳ ಸರಳ. 5 ಕಿಗ್ರಾಮ್ ಎಂದರೆ ನೋಡಿ, 1 ಕಿಲೋಗ್ರಾಮ್ ಅಂದರೆ ಎಷ್ಟು? 1000 ಗ್ರಾಮ. ಏನು ಕೇಳ್ಯಾನ, ಡ್ಯಾಶ್ ಗ್ರಾಮಗಳು, ಡ್ಯಾಶ್ ನಿಮಿಷಗಳು, ಡ್ಯಾಶ್ ಸೆಕೆಂಡುಗಳು ಅಂದ್ರೆ ಮೊದಲು ನಿಮಿಷ ಬರ್ತಾವ, ಅದಕ್ಕೆ ಮತ್ತೆ 60ರಲ್ಲಿ ಗುಣಾಕಾರ ಮಾಡ್ಬೇಕಂದ್ರೆ ಸೆಕೆಂಡ್ ಬರ್ತಾವ. ಯಾವುದೇ ಒಂದು ಗಣಿತವನ್ನ ನೀವು ಸರಿಯಾಗಿ ತಿಳ್ಕೊಬೇಕು ಮೊದಲು. ಆಮೇಲೆ ಇಲ್ಲಿ ಏನು ಬರ್ದಾನ ಅನ್ನೋದು ಅದನ್ನು ತಿಳ್ಕೊ. ನಿಮಿಷದಾಗ ಕೇಳ್ಯಾನ ಅಂದ್ರೆ ನೀವು 60 ನಿಮಿಷ ಇರ್ತಿದ್ದನ್ನು ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ನಿಮಿಷ ಬಂದ್ಬಿಡ್ತಾವ. ಆ ಬಂದ ನಿಮಿಷಕ್ಕೆ ನೀವು ಮತ್ತೊಮ್ಮೆ 60ರಲ್ಲಿ ಗುಣಾಕಾರ ಮಾಡಿದ್ರೆ ಸೆಕೆಂಡ್ ಬಂದ್ಬಿಡ್ತಾವ. ಹೆಚ್ಚಿನ ನಾಲೆಜನ್ನು ಕೊಡ್ತಾನೆ ನಾನು, ಅದನ್ನು ನೀವು ಸರಿಯಾಯ್ತು. 12 ಗಂಟೆ ಅಂದರೆ ಡ್ಯಾಶ್ ಸೆಕೆಂಡುಗಳು, ಮೊದಲು ನಿಮಿಷ ತಗೋರಿ, ಆಮೇಲೆ 60ರಲ್ಲಿ ಗುಣಾಕಾರ ಮಾಡಿದ್ರೆ ಸೆಕೆಂಡ್ ಬರ್ತಾವ. ಈಗ 60ರಲ್ಲಿ ನೀವು ಅದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ನಿಮಿಷ ಬರ್ತಾವ. ಆ ನಿಮಿಷಕ್ಕೆ 60ರಲ್ಲಿ ಗುಣಾಕಾರ ಮಾಡಿದ್ರೆ ಸೆಕೆಂಡ್ ಬರ್ತಾವ. ಇದನ್ನು ತಿಳ್ಕೋಬೇಕು ನೀವು ಗಣಿತ. 2 ಕಿಗ್ರಾಮ್ ಎಂದರೆ ಡ್ಯಾಶ್ ಗ್ರಾಮಗಳು, 1 ಕಿಲೋಕ್ಕೆ ಎಷ್ಟು ಗ್ರಾಮ್ ಇರ್ತಾವ ಅದನ್ನು ಹಚ್ಚಬೇಕು. ಹಚ್ಚಿ 5 ಗುಣಾಕಾರ ಮಾಡಿಬಿಟ್ರೆ ಗ್ರಾಮಗಳು ಅಂತ ಬರೀರಿ. ಆಮೇಲೆ ಗ್ರಾಮನ್ನ ಮತ್ತು ಮಿಲಿಗ್ರಾಮ್ದಾಗ ಬರಿಬೋದು, ಸೆಂಟಿಗ್ರಾಮ್ದಾಗ ಬರಿಬೋದು, ಆಗ್ಯಾವ ಎಲ್ಲ ಲೆಕ್ಕಗಳು ಹಿಂದಿನ ಸೀರಿಯಲ್ ಆಗವ. ನೀವು SL ನಂಬರ್ ಅಭ್ಯಾಸ ಮಾಡಿದ್ರೆ ನೀವು IAS ಅಧಿಕಾರಿ ಆಗ್ತೀರಿ. ಅಂಥ ಗಣಿತಗಳು ತೆಗೆದು ನೋಡ್ರಿ SL ನಂಬರ್ ಹೆಂಗದ. ಏನು 6 ಡಜನ್ ಎಂದರೆ ಬಾಳೆಹಣ್ಣು. ಡಜನದ ಮಾನ ಎಷ್ಟು? 12. ಈಗ 5 ನೀವು 12ರಲ್ಲಿ ಗುಣಾಕಾರ ಮಾಡಿದ್ರೆ ಬಾಳೆಹಣ್ಣುಗಳು ಬರ್ತಾವೆ. ಅದನ್ನು ನೀವು ಮೊದಲು ಬೇಸಿಕ್ ನಾಲೆಜನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 2/3 ನಿಮಿಷ ಎಂದರೆ ಡ್ಯಾಶ್ ಸೆಕೆಂಡುಗಳು ಬಂತು ನೋಡಿ ಇಲ್ಲಿ. ಅದೇ ಸಣ್ಣತನ. ಅದಕ್ಕೆ ನಾವು ಗಣಿತಗಳನ್ನು ತಿಳಿಸಿ ಹೇಳುವಾಗ ಇದನ್ನ ರಿಪೀಟ್ ಪ್ಲೇ ಮಾಡಿ ನೋಡಿ ಬಿಟ್ರಿ ಅಂದ್ರೆ ಭಾಳ ಸಲ ನಿಮ್ಗೆ ಎಕ್ಸಾಂಪಲ್ ಹಾಕೊಳ್ಳೋದು, ನೋಟ್ ಬರೆಯೋದು, ಬರೀ ಸ್ಕ್ರೀನ್ದಾಗ ಬರೀ ನೋಡ್ಕೋತ ಕೂತು ಬಿಡ್ರಿ ನೀವು ಬೇಸಿಕ್ ಗಣಿತಗಳನ್ನು. ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀರಿ. ಆಯಿತು, ಈಗ ಬಿಡಿಸೋಣ. ಈಗ ಎಲ್ಲ ತಿಳಿಸಿ ಹೇಳಿದ್ನ ನಾ ತಿಳಿಸಿ ಹೇಳಿದ್ದೀನಿ, ನೀವು ಮಾಡ್ತಿದ್ದೀರಿ ಅಂದ್ರೆ ಮಾಡ್ಬೋದು. ಅದಕ್ಕೆ ತಿಳಿಸಿ ಹೇಳಿದ್ದೀನಿ ನಾನು ನಿಮಗೆ. ತಿಳಿಸಿ ಹೇಳಿದ್ದೀನಿ ಕೆಲವೊಂದು ವಿದ್ಯಾರ್ಥಿಗಳು ಮಾಡುವಂಥ ಒಂದು ಕೆಪಾಸಿಟಿ ಇರ್ತದೆ. ಸರ್ ಹೆಂಗೆ ಹೇಳ್ಯಾರ ನೋಡ್ರಿ, 12 ಗಂಟೆ ಅಂದರೆ ನಿಮಿಷಗಳು, ಇದಕ್ಕೆ 60ರಲ್ಲಿ ಗುಣಾಕಾರ ಮಾಡ್ಕೊಂಡು ಮಾಡಿಬಿಡ್ತಾರೆ. ಹೇಳೋ ತಡ ಎಲ್ಲ ಭಾಳ ಶಾರ್ಪ್ ಇರ್ತಾರೆ ವಿದ್ಯಾರ್ಥಿಗಳು. ಆಮೇಲೆ 5 ಕಿಗ್ರಾಮ್ ಅಂದರೆ ಕಿಲೋಕ್ಕೆ 1000 ಗ್ರಾಮ, ಅದನ್ನ ಇಟ್ಟು ಕಿಸಿಂದ 5 ಗುಣಾಕಾರ ಮಾಡಿಬಿಡ್ತಾನೆ. ನಾ ಹೇಳೋದ್ರಾಗೆ ಮಾಡಿರ್ತಾವ ಹುಡುಗರು, ಭಾಳ ಶಾಣೆ ಬಂದಿರ್ತಾವ ಹುಡುಗರು. ಈಗೇನು ಹುಡುಗರೇ ಭಾಳ ಶಾಣೆ, ಕೂತು ಅಭ್ಯಾಸ ಮಾಡ್ಬೋದು ಅಷ್ಟೇ. ನೋಡಿ, 6 ಡಜನ್ ಎಂದರೆ ಡ್ಯಾಶ್ ಬಾಳೆಹಣ್ಣುಗಳು. 1 ಡಜನ್ ಬಾಳೆಹಣ್ಣು ಎಷ್ಟು? 12ರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಕೆಲಸ ಮುಗೀತು ನಿಮ್ಮದು. ಬಂದುವೆ ಬಾಳೆಹಣ್ಣು. 6 ಡಜನ್ ಅಂದರೆ 10 ಬಾಳೆಹಣ್ಣುಗಳು.
3 ಎಂದರೆ ಡ್ಯಾಶ್ ಸೆಕೆಂಡ್ಗಳು. ಮೊದಲು ನಿಮಿಷ ತಕ್ಕೋರಿ, ಅದಕ್ಕೆ 60ರಲ್ಲಿ ಗುಣಾಕಾರ ಮಾಡಿದರೆ ಸೆಕೆಂಡ್ ಒಂದು. ಗಣಿತನ್ನ ಬೆಣ್ಣೆಗಿನ ಕೂದಲ ತೆಗೆದಂಗ ನಾವು ಹೇಳಬೇಕು, ನೀವು ತಿಳ್ಕೊಬೇಕು. ಇಷ್ಟು ಹೇಳಿದಿಂದ ಮಾಡಂತ ಹುಡುಗರೇ ಭಾಳ ಸಿಗ್ತಾವ ನನಗೆ. ನೀವೀಗ ಸದ್ಯ ಮಾಡ್ರಿ, ನಾ ಇಷ್ಟೆಲ್ಲ ತಿಳಿಸಿ ಹೇಳಿದಾಗ ನೀವು ಗಣಿತ ಮಾಡಬೇಕು. ನಾ ಬಡ ಬಡ ತಿಳಿಸ್ತಾನು. ಮ್ಯೂಟ್ ಮಾಡ್ರಿ, ಬಿಡಿಸ್ರಿ ನೋಡೋಣ. ಓಕೆ. ಏನು ವೇಗ ತಕ್ಕೋಬೇಕು. ಏನು ತಲುಪಿದ ವೇಗ ಬರೋಬರಿ ತಲುಪಿದ ಸಮಯ ತಕ್ಕೋಬೇಕು. ಅವ ಎಷ್ಟು ಗಂಟೆ ಎಷ್ಟು ನಿಮಿಷನ್ಯಾಗ ಹೋದ ಅದನ್ನು ತಕ್ಕೋಬೇಕು. ಎಷ್ಟು ಅಂತ ನಾವು 3 ಗಂಟೆ. ಏನು ಎಷ್ಟು 3 ಗಂಟೆ. 1 ಗಂಟೆಗೆ 60 ನಿಮಿಷ. ಛೇದ 1. 5 ಒಂದಲೆ 5 12 12 3 36 ನಿಮಿಷನ್ಯಾಗ ಹೋಗಿ ಮುಟ್ಟಿದ. ಯಾರು ಏನು ತೆಗೆದುಕೊಂಡ ಸಮಯ ಎಷ್ಟು? 36 ನಿಮಿಷಗಳು. ಏನೇ ಬೀನು ತೆಗೆದುಕೊಂಡ ಸಮಯ. ಬೀನು ತಲುಪಿದ ಸಮಯ ಬರೋಬರಿ ತಲುಪಿದ ಸಮಯ. ತಲುಪಿದ ಸಮಯ ಬರೋಬರಿ ಎಷ್ಟದ? 3 4 1 ಗಂಟೆಗೆ ಎಷ್ಟು ನಿಮಿಷ? 60. ಛೇದ 1 ಇಟ್ಕೋಬೇಕು ಪೂರ್ಣ ಸಂಖ್ಯೆಯಿಂದ. 4 ಒಂದಲೆ 4 15 15 45 ನಿಮಿಷಗಳು. ಯಾವ್ದು ಸಮಯ ಕಡಿಮೆ ಆಯ್ತು ಅವ ವೇಗವಾಗಿ ಹೋಗಿ ಮುಟ್ಟ್ಯಾನ ಅಂತ ಅರ್ಥ. ನಿಮಿಷಗಳು ಏನು ಅದರ ಪ್ರಶ್ನೆ. ಯಾರು ಆ ಸ್ಥಳವನ್ನು ಮೊದಲು ತಲುಪಿದವರು ಯಾರು? ಸಮಯ ಕಡಿಮೆ ತಗೊಂಡಾನ. ಏನು ಬೇಗನೆ ತಲುಪಿದನು. ಏನು ಬೇಗನೆ ತಲುಪಿದನು. ಇಷ್ಟೇ ಉತ್ತರ. ಎ ಬೇಗನೆ ತಲುಪ್ಯಾನ, ಎ ತಡ ಮಾಡಿ ತಲುಪ್ಯಾನ, ಬಿ ವೇಗ ತಲುಪ್ಯಾನ, ಬಿ ತಡವಾಗಿ 4 ಆಪ್ಷನ್ಸ್ ಇಟ್ಟಿರ್ತಾರೆ. ಮೊದಲು ಬೇಸಿಕ್ ಬಂದರೆ ಆಪ್ಷನ್ಸ್ ಹಾಕ್ಬೋದು, ನೀವೇನು ದೊಡ್ಡ ಬಿರಿ ಅಲ್ಲ ಲೆಕ್ಕಗಳು. 5 12 ಗಂಟೆ. 5 12 ಗಂಟೆ ಎಂದರೆ ನಿಮಿಷ. 1 ಗಂಟೆಗೆ ಎಷ್ಟು ನಿಮಿಷ ಅದನ್ನು ನೀವು ತಿಳ್ಕೊಬೇಕು. ಪರ್ಫೆಕ್ಟ್ ನೀವು ಗಣಿತಗಳು. ಈಗ ಗಡಿಬಿಡು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಇದು. ಸಾಕಷ್ಟು ಸಮಯ ಇರ್ತದೆ ಒಂದೊಂದು ವಿಡಿಯೋ. ಬಡ ನಿಮ್ಮ ಕಡೆ ಡುಬ್ಬ ಮಾಡ್ಕೆ ಬಡ ಹಿಂಗೆ ಕಡತ ಹೊಡೋದು ಇಟ್ಬಿಟ್ರೆ ನಿಮ್ಗೆ ಗಣಿತ ತಿಳಿಯಂಗಿಲ್ಲ. ನಾವು ಇಷ್ಟೇ ತಿಳಿಸಿದೀವಿ ಅಂತಂದ್ರೆ ನೀವು ಮತ್ತೆ ಓಪನ್ ಮಾಡಿಬಿಟ್ರೆ 43ನೇ ವಿಡಿಯೋ ಬರ್ತದೆ, ಮತ್ತೆ ಪ್ರಶ್ನೆ ಬರ್ತದೆ. ಮ್ಯೂಟ್ ಮಾಡಿಬಿಡ್ಬೇಕು, ಬಿಡಿಸ್ಬೇಕು. ಇದನ್ನು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಫಸ್ಟ್ ವಿಡಿಯೋ ಓಪನ್ ಹಾಕೊಳ್ಳೋ ಫಸ್ಟ್ ನಿಮ್ಮ ಮೊಬೈಲಾಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದ ಪ್ರಶ್ನೆ ಬಂದು ನಿಂತು ಬಿಡ್ತದೆ. ಮ್ಯೂಟ್ ತೆಗೆದ್ರಿ ಅಂದ್ರೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲನೆ ಮಾಡ್ತೇನೆ. ಮೊದಲು ನಾನು ಒಳಗೆ ಬರಬೇಡ್ರಿ. ನಾನು ಒಳಗೆ ಬರಬಾರ್ದ. ನೀವೇನು ಮಾಡ್ಬೇಕು? ವಿಡಿಯೋ ತೆಗೆದ ತಕ್ಷಣ ಮ್ಯೂಟ್ ಮಾಡಿಬೇಡ್ರಿ. ತಿಳಿತಲ್ಲ? ಈ ಗಣಿತ ನಿಮಗೆಲ್ಲರಿಗೂ ತಿಳಿದದ ಅಂತ ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ನೀವು. ಅಂದರೇ ನೀವು ಶಾಣ್ಯರಾಗ್ತಾರೆ. ಏನು ತಲುಪಿದ ಸಮಯ 3 ಗಂಟೆ ಅಂದರೆ ಎಷ್ಟು ನಿಮಿಷಗಳು? 3 ಗುಂಟ್ಲೆ 60. ಇದಕ್ಕೆ ನೀವು 36ಕ್ಕೆ ನೀವು 60ರಲ್ಲಿ ಗುಣಾಕಾರ ಮಾಡಿದ್ರಿ ಸೆಕೆಂಡುಗಳು. ಹಾಗೆ ಹರಿ ನೀರಿನಾಗಿರ್ಬೇಕು ಎಜುಕೇಶನ್. ಬರೇ ಒಂದಕ್ಕೆ ಆನ್ಸರ್ ಹೇಳಬಾರ್ದು. ಒಂದಕ್ಕೆ ಆನ್ಸರ್ ಹೇಳಿಬಿಟ್ರೆ ಮುಗಿತು. ಒಂದು ಆನ್ಸರ್ಗೆ ಎಷ್ಟು ನಮೂನಿ ಉತ್ತರಗಳು ಕೇಳ್ತಾವೆ. ಒಂದು ಭಿನ್ನ ರಾಶಿ ನೋಡ್ರಿ, ದಶಮಾಂಶದಾಗ ಇಡ್ತಾನ, ಶೇಕಡಾದಾಗ ಇಡ್ತಾನ, ಭಿನ್ನ ರಾಶಿ ಒಳಗೆ ಇಡ್ತಾನ. ಎಲ್ಲ ನಮೂನಿ ನಿಮಗೆ ಒಂದೇ ಒಂದು ಉತ್ತರವನ್ನು ಎಲ್ಲ ನಮೂನಿ ತಿಳಿಸೋಕೆ ಹೋಗ್ಯಾನ. ನಿಮ್ದು SL ನಂಬರ್ದಾಗ ನೀವು ಏನಾರ ದಶಮಾಂಶ ಸರಳೀಕರಣ ಅವೇನು ನೋಡಿಬಿಟ್ರೆ ನಿಮಗಿನ್ನೂ ಭಾಳ SL ಹಾಕಬೇಕಾಗಿತ್ತು. ನವೋದಯ ಸಂಬಂಧ ಬೇಗನೆ ನವೋದಯ ಅಭ್ಯಾಸ ಹಾಕ್ರಿ ಸರ್ ಅಂದ್ಕೂಳೆ SL ನಂಬರ ಸ್ಟಾಪ್ ಇಟ್ಟದೆ. ಈಗ ಒಂದು 600 ಗಣಿತ. ಈಗ ನೋಡ್ರಿ ಇದನ್ನು ತಿಳಿಸ. 5 12 ಗಂಟೆ ಎಂದರೆ ಎಷ್ಟು ನಿಮಿಷಗಳು? 5 12 ಗಂಟೆಗೆ ನಿಮಿಷಗಳು ಎಷ್ಟು? 60 ನಿಮಿಷಗಳು. ಛೇದ 1 12 ಒಂದಲೆ 12 ಬರೋಬರಿ 25 ನಿಮಿಷಗಳು. ಇಲ್ಲಿ ಮುಂದೆ ನಿಮಿಷದ ಇರಲಿ, ನಾ ಇನ್ನೇನು ಬರೀತೀನಿ ಅಂತ ತಪ್ಪಲ್ಲ. 25 ನಿಮಿಷಗಳು. ಸೆಕೆಂಡದಾಗ ಮಾಡ್ರಿ ಅಂತಂದಿದ್ರಂದ್ರೆ ಅದಕ್ಕೆ ಇನ್ನೊಂದು 60ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. 1500 ಸೆಕೆಂಡುಗಳು. ಇಷ್ಟೇ, ಏನು ಮಾಡಿಬಿಡ್ರಿ. ಇಲ್ಲ
ನೋಡ್ರಿ 25 ಅಂದರೆ 25 150 ಒಂದು 0 ಇಟ್ಬಿಟ್ಟು ಮುಗಿತು. 2 ಕಿಗ್ರಾಮ್ ಎಂದರೆ ಡ್ಯಾಶ್ ಗ್ರಾಮ್ಗಳು. 1 ಕಿಲೋ ಗ್ರಾಮ್ಗಳು ಎಷ್ಟು ಅನ್ನೋದು ಗೊತ್ತಿರ್ಬೇಕು ನಿಮಗೆ. 1 ಕಿಗ್ರಾಮ್ ಈಸ್ ಈಕ್ವಲ್ ಟು 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್. ಈ ಮಾನ್ ಇಟ್ಬಿಟ್ರಿ ಅಂದ್ರೆ ಮುಗಿದು ಹೋತು, ಗ್ರಾಮ್ಗಳು ಬಂದೇ ಬಿಟ್ಟು. ಆಮೇಲೆ ನಿಮಗೆ ಈ ತೂಕದ ಮಾನಗಳು ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್, ಡೆಕಾಗ್ರಾಮ್, ಆಮೇಲೆ ಹೆಕ್ಟೋಗ್ರಾಮ್, ಕಿಲೋಗ್ರಾಮ್, ಈ ಮಾನಗಳ ಮೇಲೆ ನಿಮ್ಮ ಲೆಕ್ಕಗಳು ಮೊದಲು ಭಾಳ ಬೀಳುತ್ತಿದ್ವು. ಈಗ ನೋಡಿ 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್ ಅದು. 5 ಕಿಗ್ರಾಮ್ ಎಂದರೆ ಎಷ್ಟು ಗ್ರಾಮಗಳು? 5 ಗುಂಡ್ಲೆ 1 ಕಿಲೋ ಗ್ರಾಮ್ಗಳು ಎಷ್ಟಪ್ಪ? 1000 ಛೇದು 1 5 1 5 2 2 0 ಮೇಲೆ ಇಟ್ಟು ಬಿಡ್ರಿ. 2 4 ಮುಂದೆ 0 ಎಷ್ಟು ಗ್ರಾಮ್ಗಳು? ಗ್ರಾಮ್ 400 ಗ್ರಾಮ್. 2 ಕಿಗ್ರಾಮ್ ಅಂದ್ರೆ ಏನು? 400 ಗ್ರಾಮ್ಗಳು. ಇಷ್ಟೇ, ಭಾಳ ತಿಳ್ಕೊಂಡು ಮಾಡಿಬಿಟ್ರೆ ಯಾವ ಗಣಿತೂ ಬಿಡಿ. 5 ಡಜನ್ ಎಂದರೆ 5 ಡಜನ್ ಎಂದರೆ ದೊಡ್ಡ ಜನ್ನು ಬರಿಬೋದು, ಸಣ್ಣ ಜನ್ನು ಬರಿಬೋದು. 5 ಡಜನ್ ಅಂದರೆ 1 ಡಜನ್ ಬರೋಬ್ಬರಿ 12. ಈ ಮಾನ್ ಗೊತ್ತಿರ್ಬೇಕು ನಿಮ್ಗೆ. 1 ಡಜನ್ ಇಜ್ಕೊಟ್ಟು 12 ವಸ್ತುಗಳು. ಈಗ ನೋಡಿ, ಅವು ಏನು ಬಾಳೆಹಣ್ಣು ಕೇಳ್ಯಾನ, ಬಾಳೆಹಣ್ಣು ಬರ್ಕೋರಿ. 5 ಇಂಟು 1 ಡಜನ್ಗೆ 12. 6 1 6 2 ಬರೋಬ್ಬರಿ 10 ಹಣ್ಣುಗಳು. 5 ಅಂದರೆ 6 ಡಜನ್ ಅಂದರೆ 10 ಬಾಳೆಹಣ್ಣುಗಳು. ಹತ್ತು ಬಾಳೆಹಣ್ಣುಗಳು ಎಂದರೆ ಎಷ್ಟು ಡಜನ್? 10 ಡಿವೈಡೆಡ್ ಬೈ 12. 12 ತಾಳಿಗಿಟ್ಟು ಮ್ಯಾಲೆ 10 ಜರಿಟ್ಟು ಕಡ್ತಾ ಹೊಡೀರಿ, 6 ಡಜನ್ ಬಂದುಬಿಡ್ತದ. 400 ಗ್ರಾಮ್ ಎಲೆಕ್ಟ್ರಿಕೇಶನ್ ನೀವು ತಳಗೆ 1000 ಇಟ್ಟು ಕಡ್ತಾ ಹೊಡೆದು ಬಿಡ್ರಿ, 5 ಕಿಗ್ರಾಮ್ ಬರ್ತದ. ಆಮೇಲೆ ನೋಡಿ 12 25 ಇಡ್ರಿ, ತಳಗೆ 60 ಇಡ್ರಿ, 12 ಬರ್ತದ. ಹಿಂಗಿಂದ ಹಿಂಗೆ ನಿಮಗೆ ಉಲ್ಟಾ ಪಲ್ಟಾ ಕಲ್ತ್ರಿ, ಗಣಿತ ಮುಗೀತು ನಿಮ್ಮದು. ಅದನ್ನ ಸರಿಯಾಗಿ ತಿಳ್ಕೊಳ್ರಿ. 3 ನಿಮಿಷ ಎಂದರೆ ನೋಡು, ಗಂಟೆ ಹೋತಲ್ಲಿ. 3 ನಿಮಿಷ ಎಂದರೆ ಇದು 3 ಗಂಟೆ ಅಲ್ಲ, ನಿಮಿಷ. ನಿಮಿಷಕ್ಕೆ ಇಂಟು 60 ಮಾಡಿದರೆ ಸೆಕೆಂಡ್ ಬಂದುಬಿಡ್ತಾವೆ. ನೋಡು, 2 ನಿಮಿಷ ಬರೋಬ್ಬರಿ ಗಂಟೆ ಅಲ್ಲ, 1 ನಿಮಿಷಕ್ಕೆ 60 ಸೆಕೆಂಡುಗಳು. 3 1 3 20 22 40 ಸೆಕೆಂಡುಗಳು. ಇಷ್ಟೇ. 1 ನಿಮಿಷ ಬರೋಬ್ಬರಿ 60 ಸೆಕೆಂಡುಗಳು. 1 ನಿಮಿಷ ಬರೋಬ್ಬರಿ ಈಕ್ವಲ್ ಟು 60 ಸೆಕೆಂಡುಗಳು. ನೋಡಿ, ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ಮುಂದೆ ನನ್ನ ಪೇಪರ್ಗಳು ಬರ್ತಿರ್ತಾವ, ನಿಮಗೆ ಪೇಪರ್ ಬಿಡಿಸ್ಬೇಕಾಗ್ತದೆ. ಪೇರೆಂಟ್ ಚೆಕ್ ಮಾಡ್ತಾರೆ, ಟೀಚರ್. ನೀವು ಎಷ್ಟು ಎಕ್ಸ್ಪರ್ಟ್ ಮಾಡ್ಯಾಗ ನೀವು ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಹೋರಿ, ನಿಮ್ಮ ಕೋಚಿಂಗ್ ಕ್ಲಾಸ್ನಾಗ ಎಷ್ಟು ಡಿಮಾಂಡ್ ಬರ್ತದೆ ನೋಡಕ್ಕಂತ ವಿದ್ಯಾರ್ಥಿಗಳು. ಜೋಸರ್ ವಿಡಿಯೋ ಅಭ್ಯಾಸ ಮಾಡ್ಕೊಂಡು ಬಂದಿರೇನೋ, ಹಿಂಗೆ ಬೆಲೆ ಬರ್ತದೆ. ಇದಕ್ಕೆ ಬೆಲೆ ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಿ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭ್ಯಾಸ ಮಾಡಿದಿರಿ ಅಂದ್ರೆ ನನ್ನ ವಿಡಿಯೋ ಕ್ಲಾಸಿಗೆ ಗುರುಗಳು ವೃಂದ ಬೆಲೆ ಕೊಡ್ತಾರೆ, ಪಾಲಕರು ಬೆಲೆ ಕೊಡ್ತಾರೆ. ಪಾಲಕರು, ಶಿಕ್ಷಕರು, ವೃಂದ ಬೆಲೆ ಕೊಡಬೇಕಾದರೆ ವಿದ್ಯಾರ್ಥಿಗಳು ಪ್ರಾಮಾಣಿಕತನದಿಂದ ದುಡಿಬೇಕು, ಲಕ್ಷ್ಯ ಕೊಟ್ಟು ನೋಡಬೇಕು, ಪ್ರಯತ್ನ ಮಾಡಬೇಕು, ಶಾಣ್ಯರಾಗಬೇಕು ಅನ್ನುವಂಥ ಛಲ ಜರಿತು ಈ ವಿಡಿಯೋಗೆ ಬೆಲೆ ಸಿಗ್ತದೆ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಬರ್ಕೊಳ್ತೀರ.